ಶಿಕ್ಷಣ ಯಾರು ಬೇಕಾದ್ರೂ ಕಲಿಸ್ಬೋದು, ಬಟ್ ಜೀವನ ಕಲಿಸುವಂತ ಪಾಠವನ್ನ ಯಾವ ಯೂನಿವರ್ಸಿಟಿ ಒಳಗೂ ಕೂಡ ನಾವು ಕಲಿಯಕ್ಕಾಗಲ್ಲ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದ್ರ, ನವೇ ಡೇಸ್ ನಾನ್ ನೋಡ್ತಿದ್ದೀನಿ. ಸೊ ಯೂತ್ಸ್ ಎಲ್ಲ ಏನ್ ಮಾಡತ್ತಾರಪ್ಪ ಅಂತಂದ್ರ, ಸೊ ಮಾರ್ಕ್ಸ್ ಅಂತ ಹೇಳಿ ಬಡ್ಕೊಂಡ್ ಹೋದಾತರ. ಬಟ್ ಯಾಕ ಈಗ ಪ್ರೆಸೆಂಟ್ ಸಿಚುವೇಶನ್ ಒಳಗ ಸೊ ಎಲ್ಲರಿಗೂ ಕೂಡ ಜಾಬ್ ಸಿಗ್ತಿಲ್ಲ. ಸೊ ನಾನೇನ್ ಹೇಳ್ತೀನಪ್ಪ ಅಂತಂದ್ರ, ಸಿಂಗಲ್ ಪೀಸ್ ಆಫ್ ಪೇಪರ್ ಕೆನಾಟ್ ಡಿಸೈಡ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರ, ಸೊ ಪ್ರೆಸೆಂಟ್ ಎಲ್ಲಾ ಈಗಿನ ಅದು ಪೇರೆಂಟ್ಸ್ ಮಿಸ್ಟೇಕ್ ಏನೋ ಗೊತ್ತಿಲ್ಲ, ಬಟ್ ಏನಪ್ಪಾ ಅಂತಂದ್ರ, ಸೊ ಅವರು ಬಾಜು ಮನೆಯವರು 99 ಮಾಡಿದ್ರ ನನ್ ಮಗ ಕೂಡ 99 ಮಾಡ್ಬೇಕಂತ ಪೇರೆಂಟ್ಸ್ ನಾವೇಡೀಸ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರ, ಸೊ ಅವರು ಕೂಡ ಏನ್ ಮಾಡ್ತಾರ, ಸೊ ಓದ್ತಾರ ಮಾರ್ಕ್ಸಿಗೋಸ್ಕರ ಓದ್ತಾರ. ಬಟ್ ಈಗಿನ ಪ್ರೆಸೆಂಟ್ ಯುಗ ಹೆಂಗೈತಿ ಅಂತಂದ್ರ, ಸ್ಕಿಲ್ಸ್ ಇಸ್ ಅ ಮ್ಯಾಟರ್. ಹೌದಾ? ಸೊ ಯಾರೊಳಗ ಸ್ಕಿಲ್ಸ್ ಇರ್ತಾವಲ್ಲ ಅವರೇ ಏನಪ್ಪಾ ಅಂತಂದ್ರೆ ಇವತ್ತಿನ ದುನಿಯಾದೊಳಗ ಸೊ ರಾಜ ಅಂತ ಹೇಳ್ಬೋದು. ನೋಡು, ಹೋದವ್ರು ಹೋದ್ರು, ವಾಪಸ್ ಅಂಕರು ಬರುದಿಲ್ಲ. ಈಗ ನೀನ್ ನೆಕ್ಸ್ಟ್ ಏನ್ ಮಾಡ್ಬೇಕು? ಓದ್ಬೇಕು, ಚೆನ್ನಾಗಿ ಓದಿ ಜಾಬ್ ಮಾಡಿ. ನೆಕ್ಸ್ಟ್ ಒಂದು ಜಾಬ್ ಆತಂತ ತಿಳ್ಕೊ, ಅವ್ರಕ್ಕಿಂತ 100 ಹುಡುಗಿಯರ್ ನಿಂಗೆ ಸಿಗ್ತಾರ. ಕ್ಲಿಯರ್ ಆಯ್ತಾ? ಬಟ್ ನೀನೇನ್ ಅನ್ಕೊಂಡಿಯಲ್ಲ, ಕನಸು ನಿನಗೆ ವಾಪಸ್ ಸಿಗುದಿಲ್ಲ. ಹೋದವ್ರು ಹೋಗ್ತಾರ, ಹೋದವ್ರು ತಗೊಂಡು ಏನ್ ವಿಚಾರ ಮಾಡ್ತೀವಿ? ಅವ್ರಿಂತ ನಮ್ಗೆ ಯಾವ್ದು ಯೂಸ್ ಇಲ್ಲ. ಹೌದಾ? ಬರುವಾಗ ಹೆಂಗ? ಸೊ ಒಂದು ಕಾನ್ಸೆಪ್ಟ್ನ ಹೇಳ್ತೀನಿ, ಸೊ ಅದನ್ನ ಲೈಫಿಗೆ ಅಪ್ಲೈ ಮಾಡ್ಕೊಂತ ಬರ್ರಿ. ಬಂದ್ರ ಹಾಯ್ ಏನ್ರಿ, ಹೋದ್ರ ಬಾಯ್ ಅಂದ್ಬಿಟ್ರಿ, ಮುಗಿದೋಗ್ಬಿಡ್ತೀವಿ. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂತೀರಿ? ಅವ್ರು ಹೋದ್ರು ಇವ್ರು ಹೋದ್ರು ಅಂದ್ರ, ನಾವು ಹುಟ್ಟುವಾಗೂ ಕೂಡ ಒಬ್ರೇ ಬಂದಿವಿ, ಕೊನೆಗೆ ಸಾಯುವಾಗೂ ಕೂಡ ಏನ್ ಮಾಡ್ಬೇಕಂದ್ರೆ ಒಬ್ರೇ ಹೋಗ್ಬೇಕು. ಆ ಮಿಡಲ್ ಇನ್ ಬಿಟ್ವೀನ್ ಏನಿರುತ್ತಲ್ಲ ಅವೆಲ್ಲವೂ ಕೂಡ ಕ್ಷಣಿಕ. ಅರ್ಥ ಆಯ್ತಾ? ಸೊ ನೀ ಏನ್ ಗುರಿ ಇಟ್ಕೊಂಡಿಯಲ್ಲ ಅದ್ರ ಕಡೆ ಫೋಕಸ್ ಮಾಡು. ಅಕ್ಕಿ ಬಿಟ್ಟು ಹೋದಾಕಿ ಹೋದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೆಕ್ಸ್ಟ್ ನೀ ಏನ್ ಅನ್ಕೊಂಡಿಲ್ಲ, ಸೊ ಪೊಲೀಸ್ ಆಗು. ಅವಾಗ ಏನಪ್ಪಾ ಅಂದ್ರ ಅಂತವ್ರು 100 ಮಂದಿ ಬರ್ತಾರಂತ. ಓಕೆನಾ? ಸೊ ಎಲ್ಲಿ ಕ್ವಾಲಿಟಿ ಎಜುಕೇಶನ್ ಅನ್ನ ಸಿಗುತ್ತಲ್ಲ ಅದನ್ನ ಸರಿಯಾದ ಪ್ರಮಾಣದೊಳಗೆ ಯುಟಿಲೈಸ್ ಅನ್ನ ಮಾಡ್ಕೋರಿ. ಯಾಕಂದ್ರೆ ಎಷ್ಟೋ ಜನಕ್ಕ ಸೊ ಫೈನಾನ್ಸಿಯಲಿ ಫಿಟ್ ಇರುವುದಿಲ್ಲ ಎಲ್ರು ಕೂಡ. ಸೊ ಅದಕ್ಕೆ ಏನ್ ಮಾಡ್ರಿ, ಈಗ ಎಷ್ಟೋ ರಿಸೋರ್ಸಸ್ ಏನಾಗತೈತಿ, ಸೋರ್ಸು ಯೂಟ್ಯೂಬ್ ಒಳಗೆ ಸಿಗತೈತಿ ಫ್ರೀ ಆಗಿ. ಅದನ್ನ ಏನ್ ಮಾಡ್ರಿ, ಒಂದ್ ಬುಕ್ ಅನ್ನ ತಗೋರಿ. ನಿಮ್ಗೆ ಯಾವ ಪಾಯಿಂಟ್ ಗೊತ್ತಿಲ್ಲಲ್ಲ ಅದನ್ನ ಈಸಿಯಾಗಿ ಸೊ ಏನ್ ಮಾಡ್ರಿ, ನೋಟ್ಸ್ ಅನ್ನ ಮಾಡ್ತಾ ಹೋಗ್ರಿ. ತಿಳಿತಾ? ಎಸ್, ಇವ್ರ ನಂಬರ್ ಒಂದ್ ಸ್ವಲ್ಪ ಬ್ಲಾಕ್ ಹಾಕ್ರಿ. ಆಮ್ಯಾಗ ಹಾಯ್ ಬಾಯ್ ಎಲ್ಲಾ ಮಾಡತ್ರಿ ಅಂತ ನೆಕ್ಸ್ಟ್ ಇನ್ನು ಟೈಮ್ ಬರುತ್ತಾ. ಬಟ್ ಈಗ ಹೋದಂತ ಟೈಮ್ ನೆಕ್ಸ್ಟ್ ಇವತ್ತಿನ ದಿನ ಮುಂದ್ ಬಾ ಅಂದ್ರ ಬರಲ್ಲ ಅಪ್ಪಿ. ಓಕೆನಾ? ಡೋಂಟ್ ವೇಸ್ಟ್ ಯುವರ್ ಟೈಮ್ ಟ್ರೈಂಗ್ ಟು ಇಂಪ್ರೆಸ್ ಅದರ್ಸ್ ಅಂತ ಹೇಳ್ತಾ ಏನ್ ಮಾಡ್ರಿ, ಓದ್ಬೇಕಾದ್ರೆ ಓದಿದ್ ನೆನ್ಪುಳಿಯಲ್ಲ ಅಂತ ಬಹಳ ಚೆನ್ನಾಗಿ ಕೇಳ್ತೀರಿ. ಯಾಕೆ ಓದಿದ್ ಉಳಿಯಲ್ಲ ನಿಮ್ಗಂದ್ರ, ನಿಮ್ಗೆ ಬರೇ ಬುಕ್ ಹಿಡ್ಕೊಂಡ್ರ ಇನ್ಸ್ಟಾಗ್ರಾಮ್ದೊಳಗೆ ನನಗೆ ಯಾರು ರೀಲ್ಸ್ ಕಳ್ಸ್ಯಾರ, ವಾಟ್ಸಪ್ ಒಳಗೆ ನನಗೆ ಯಾವ ನೋಟಿಫಿಕೇಶನ್ ಬಂತು, ಫೇಸ್ಬುಕ್ ಒಳಗೆ ನಮ್ ದೋಸ್ತ್ ವಿಡಿಯೋ ಬಿಟ್ಟಾನೋ ಇಲ್ಲೋ, ಅಥವಾ ನಮ್ಮವ್ರು ಮೆಸೇಜ್ ಮಾಡ್ಯಾರೋ ಇಲ್ಲೋ, ಏನೇನ್ ಮಾಡ್ತೀರಿ? ಬರೇ ಇಂಥವ್ ನಿಮ್ ತಲೆ ಒಳಗ. ಆ ತಲೆ ಒಳಗಿರುವಂತ ಎಲ್ಲಾ ಯೋಚನೆಗಳನ್ನ ತೆಗೆದು ಸೊ ಏನ್ ಮಾಡ್ರಿ, ಮೊಬೈಲ್ ಅನ್ನ ಏರೋಪ್ಲೇನ್ ಮೂಡಿಗೆ ಹಾಕ್ರಿ. ಲೈಬ್ರರಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ರಿ, ಸೊ ಬುಕ್ ಅನ್ನ ಅಷ್ಟೇ ಒಯ್ರಿ, ಮೊಬೈಲ್ ಅನ್ನ ಅಲ್ಲೇ ಕೆಳಗ ಬಿಟ್ಟು ಹೋಗ್ರಿ. ಬುಕ್ ಓದಿ ಏನ್ ಮಾಡ್ಬೇಕು, ಸೊ ಓದುವಾಗ ಫಸ್ಟ್ ಪೇಜ್ ತೆಗಿಬೇಕು. ನಿಮ್ಮ ಆತ್ಮ, ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮ ಕಣ್ಣು, ಕಿವಿ, ನಿಮ್ಮ ಪಂಚೇಂದ್ರಿಯಗಳು ಅದಾವಲ್ಲ, ಆ ಪಂಚೇಂದ್ರಿಯಗಳನ್ನ ಎಲ್ಲಾನು ಪುಸ್ತಕಕ್ಕೆ ಕೊಟ್ಟೋದ್ರಿ. ಆ ಪುಸ್ತಕದೊಳಗಿರುವಂತ ಜ್ಞಾನ ನಿಮ್ಮ ಮಸ್ತಕಕ್ಕೆ ಹೋಗೈತಿ. ಅವಾಗ ನಿಮಗೊಂದು ಗೌರ್ಮೆಂಟ್ ಜಾಬ್ ಸಿಗುತ್ತಾ. ಓಕೆ? ಎಸ್. ಹಂಗಿದ್ರ ಏನ್ ಮಾಡೋಣ, ಓದ್ತೀರಾ ಇನ್ಮ್ಯಾಗ ಎಲ್ರು ಕೂಡ ಫೋನ್ ಅನ್ನ ಮುಟ್ಬಾಡ್ರಿ ಯಾರು ಕೂಡ ಓದುವಾಗ. ತಿಳಿತು?